ಹಿರೇಮುರಾಳ, ಜೈಮುರಾಳ, ಮಂಗಲ್ದಿನಿ, ಬೂದ್ಯಾಳ್ತಿಯನ್ನ, ಮಹಾನುಭಾವಿ, ನಾಗರಬಟ್ಟ, ಜೈನಾಪುರ, ಅರಸ್ನಾಳ, ನರದಂಚಿ, ಸರೂರು, ಹಿರೇಮುರಾಳ, ಕಿಲಾರಟ್ಟಿ ಮತ್ತು ನಾಲ್ಪುರ. ಒಟ್ಟು ಈ ನಾಗರಬಟ್ಟ ಏತ ನೀರಾವರಿಯಿಂದ 3200 ಹೆಕ್ಟೇರ್ ಪ್ರದೇಶ ನೀರಾವರಿ ಆಗ್ತದೆ. ಇದು ಡ್ಯಾಮಿನ ಹತ್ತಿರ ಇದ್ದರೂ ಕೂಡ ಈ ಹಳ್ಳಿಗಳು ನೀರಾವರಿಯಿಂದ ವಂಚಿತವಾಗಿತ್ತು. ಹೀಗಾಗಿ ಈ ಎಲ್ಲ ಹಳ್ಳಿಗಳ ಭೂಮಿಗೆ ಸುಮಾರು 14 ಹಳ್ಳಿಗಳಿವೆ. ಈ 14 ಹಳ್ಳಿಗಳ ಭೂಮಿಗೆ ನೀರು ಹರಿಸಬೇಕು ಅಂತೇಳಿ ಒಂದು ನಾಗರಬಟ್ಟ ಏತ ನೀರಾವರಿ ಯೋಜನೆಯನ್ನ ಸರ್ಕಾರ 2017ರಲ್ಲಿ ಆಡಳಿತ ಅನುಮೋದನೆಯನ್ನು ನೀಡಿ 2017ರಲ್ಲಿ ಟೆಂಡರ್ ಆಗಿದೆ. ಒಟ್ಟು 170 ಕೋಟಿ ರೂಪಾಯಿ, ಒಟ್ಟು ಮೊತ್ತ 170 ಕೋಟಿ ರೂಪಾಯಿ. ಅದರಲ್ಲಿ 2017ರಲ್ಲಿ ಹೆಡ್ ವರ್ಕ್ ಟೆಂಡರ್ ಆಗಿದೆ. ನಂತರ 2019 ಮತ್ತು 2020ರಲ್ಲಿ ಮುಖ್ಯ ಕಾಲುವೆಗೆ ಟೆಂಡರ್ ಅನ್ನು ಕರೆದಿದ್ದಾರೆ. ಒಟ್ಟು ಈ ಕೆಲಸವನ್ನ ಹೆಡ್ ವರ್ಕ್ ಕೆಲಸವನ್ನ ಮತ್ತು ಕಾಲುವೆ ಕೆಲಸಗಳನ್ನ ಎರಡು ಸೇರಿ 30 ತಿಂಗಳಲ್ಲಿ ಮುಗಿಸ್ಬೇಕು. ಒಂದು 18 ತಿಂಗಳು ಹೆಡ್ ವರ್ಕಿಂಗ್ ಟೈಮ್ ಇದೆ. ಆಮೇಲೆ ಮುಖ್ಯ ಕಾಲುವೆಗೆ 12 ತಿಂಗಳು ಟೈಮ್ ಇದೆ, ಅಂದ್ರೆ ಮಳೆಗಾಲ ಸೇರಿ ಒಟ್ಟು 30 ತಿಂಗಳಲ್ಲಿ ಈ ಕೆಲಸ ಮುಗಿಬೇಕಂತ ಅವರ ವರ್ಕ್ ಆರ್ಡರ್ಲಿ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದಾರೆ, ಟೈಮ್ ಮೆನ್ಷನ್ ಮಾಡಿದ್ದಾರೆ. ಇವಾಗ 2017ರಿಂದ ಈಗ 2026 ಬಂತು. ಸುಮಾರು 9 ವರ್ಷ ಕಳೆದು ಹೋದ್ರೂ ಕೂಡ ಈ ನೀರಾವರಿ ಯೋಜನೆ ಪೂರ್ಣ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಕೆಲವು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹೇಳ್ತಾರೆ, ಇಲ್ಲ ಅಲ್ಲಿ ರೈತರ ಸಹಕಾರ ಇಲ್ಲ, ಆ ಸಹಕಾರ ಇಲ್ಲದೆ ಇದ್ದಕ್ಕೆ ಅಲ್ಲಿ ನಮಗೆ ಕಾಲುವೆ ಕೆಲಸ ನಿಂತಿದೆ ಅನ್ನುವಂತ ಮಾತನ್ನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮೊನ್ನೆ ಒಬ್ರು ನಮ್ಮ ನಾಲ್ಕುವರೆದೊಬ್ರು ಹೋರಾಟಗಾರರು ಕೇಳಿದಾಗ ಅದು ಪತ್ರಿಕೆಯಲ್ಲಿ ಬಂದಿತ್ತು. ರೈತರು ಆಕ್ಚುಲಿ ಟೆಂಡರ್ ಕರಿಬೇಕಪ್ಪ ಅಂತಂದ್ರೆ 41, 61, 91 ಅವಾರ್ಡ್ ಕಾಪಿ ಕೊಟ್ಟೆ ಕೆಲಸ ಚಾಲು ಮಾಡ್ಬೇಕು, ಟೆಂಡರ್ ಕರಿಬೇಕು. ಆಕ್ಚುಲಿ ಈಗ ಎಲ್ಲ ರಾಜ್ಯದಲ್ಲಿ ಅದೇ ಸಿಸ್ಟಮ್ ಇದೆ. ಆದ್ರೆ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಯಾವುದು 41 ಇಲ್ಲ, 61 ಇಲ್ಲ, 91 ನೋಟಿಸ್ ಇಲ್ಲ, ಏನಿಲ್ಲ. ಈಗ ಅದನ್ನ ಮತ್ತೆ 409 ಚೇಂಜ್ ಮಾಡಿ ಮತ್ತೆ ಇವತ್ತು ಬೇರೆ ಸಿಸ್ಟಮ್ ಮಾಡಿದಾರೆ ಅವರು. ಆದ್ರೆ ಯಾವುದನ್ನಿಲ್ಲದೆ ಪಾಪ ರೈತರು ನಮ್ಮ ಹೊಲಕ್ಕೆ ನೀರು ಬರ್ತಾವ ಅಂತ ಹೇಳಿ ಎಲ್ಲ ಕಾಲುವೆಗಳನ್ನ 95% ಕಾಲುವೆಗಳನ್ನ ಹಡಿಸ್ಕೊಂಡಿದ್ದಾರೆ. ಎಲ್ಲ ರೈತರು ನೋಟಿಸ್ ಇಲ್ಲ ಅಂದ್ರೂ ಹಡಿಸ್ಕೊಂಡಿದ್ದಾರೆ. ಈಗ ಕಾಲುವೆ ಆಗಿದೆ. ಈಗ ಅಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಒಂದು 300 ಮೀಟರ್, 400 ಮೀಟರ್, 500 ಮೀಟರ್, ಒಟ್ಟು ಎಲ್ಲ ಸೇರಿನೇ 1.5 ಕಿಲೋಮೀಟರ್ ಆಗಲ್ಲ. ಆ 1.5 ಕಿಲೋಮೀಟರ್ ಕಾಲುವೆ ನಿಂತು ಸುಮಾರು ಈಗ 6 ವರ್ಷ ಕಳೆಕ್ ಬಂತು. 6 ವರ್ಷ ಕಳೆದ್ರು ಕೂಡ ಆ ಕಾಲುವೆಯನ್ನು ಮಾಡಕ್ಕಾಗ್ತಾ ಇಲ್ಲ. ಆ ರೈತರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನೋಡ್ರಿ ಈಗಾಗಲೇ ನಾವು ಬಹಳಷ್ಟು ಜನ ನಿಮ್ಮ ಯಾವುದು ಆಫೀಸಿಗೆ ಅಡ್ಡಾಡಕತ್ತಿದ್ದಾರೆ, SLO ಆಫೀಸಿಗೆಲ್ಲ ಅಡ್ಡಾಡಕತ್ತಿದ್ದಾರೆ. ಹೀಗಾಗಿ ನಾವು ಬಹಳಷ್ಟು ನೋವಾಗ್ಬಿಟ್ಟಿದೆ. ಯಾಕಂತಂದ್ರೆ ಅಲ್ಲಿ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ನಮ್ಗೆ ಒಂದು ಪೇಪರ್ ತಗೋಬೇಕಪ್ಪ ಅಂದ್ರೂ 1 ತಿಂಗಳ ತನಕ ಅಡ್ಡಾಡಬೇಕು. ನಮ್ಗೆ ಅಡ್ಡಾಡಕ್ ಆಗಲ್ಲ, ನೀವು ನಮ್ಗೆ ಅವಾರ್ಡ್ ಕಾಪಿ ಕೊಟ್ಟು ಹಾಡ್ರಿ ಅಂತ ಕೆಲವು ಜನ, ಒಂದು 4-5 ಜನ ರೈತರು ತಕರಾರು ಮಾಡಿದ್ದಾರೆ. ಅವ್ರು ಕಾಲುವೆ ಮಾಡ್ಬಿಡೋದಂತ ಏನಿಲ್ಲ ಅವರಿಗೆ. ಈಗ ನಮಗೆ ಅವ್ರೇನ್ ಕೇಳ್ತಾ ಇದ್ರೆ, ಅವಾರ್ಡ್ ಕಾಪಿ ಕೊಡ್ರಿ, ನಾವು ಅವಾರ್ಡ್ ಕಾಪಿ ಕೊಟ್ಟು ನೀವು ಕೆಲಸ ಮಾಡ್ರಿ ಅಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ರೈತರ ವಾದ. ಆದ್ರೆ ಯಾವ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಅದ್ರ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ. ಹೀಗಾಗಿ ಒಂದು ದಿನ ಆದ್ರೂ ಕೂಡ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸೇರಿ ಒಂದು ಮೀಟಿಂಗ್ ಕರೆದು, ರೈತರನ್ನ ಎಲ್ಲ ಕರೆದು ಮೀಟಿಂಗ್ ಮಾಡಿ, ಜನಪ್ರತಿನಿಧಿಗಳ ಮೀಟಿಂಗ್ ಕರೆದು, ಯಾಕಪ್ಪ ಯಾಕೆ ಕಾಲುವೆ ನಿಂತಿದೆ, ಏನ್ ಸಮಸ್ಯೆ ಇದೆ, ಅಧಿಕಾರಿಗಳು ಕುಂದಿಸ್ಕೊಂಡು ಮೀಟಿಂಗ್ ಮಾಡಿ ಅವ್ರದೇನ್ ರೈತರ ಸಮಸ್ಯೆ ಇದೆಯಲ್ಲ
ಅದನ್ನ ಅವಾರ್ಡ್ ಕಾಪಿ ಕೊಟ್ಬಿಟ್ಟಿದ್ರೆ 2021 ನೀರು ಹಾರಿಬಿಡ್ತಿದ್ವು ನಾವು. ಆದ್ರೆ ಇವತ್ತು ಆ ಕೆಲಸ ಇವತ್ತು ಆಗ್ತಾ ಇಲ್ಲ. ಹೀಗಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತು ನಾವೆಲ್ಲ ರೈತರು ಸಂಘಟಿತರಾಗಿ ಇವತ್ತು ನಾಗರಬೆಟ್ಟ ಏತ ನೀರಾವರಿಯನ್ನ ಈ ಜುಲೈ ತಿಂಗಳಲ್ಲಿ ಕಂಪ್ಲೀಟ್ ಮಾಡಬೇಕು, ಆಗಸ್ಟ್ 1ಕ್ಕೆ ಮುಖ್ಯ ಕಾಲುವೆಗೆ ನೀರು ಹಾರಿಸಬೇಕು ಅಂತ ಹೇಳಿ ಇವತ್ತು ನಾವು ಆಲಿಮೆಟ್ಟೆಯಲ್ಲಿ ಜೂನ್ 8ನೇ ತಾರೀಕಿಗೆ ಒಂದು ಬೃಹತ್ತಾದಂತ ಹೋರಾಟವನ್ನ ನಾವು ಮಾಡಕತ್ತಿದ್ದೇವೆ. ಅಲ್ಲಿ ಕಂಪಲ್ಸರಿ MDR ಬರಬೇಕು, ಆಮೇಲೆ ನಮ್ಮ ಯಾರು SLO ಕಮಿಷನರ್ ಬರಬೇಕು, ಎಲ್ಲ ಅಧಿಕಾರಿಗಳು ಅಲ್ಲಿ ಇರಬೇಕು, DC ಅವರು ಇರಬೇಕು, ತಹಸೀಲ್ದಾರ್ಗಳು ಇರಬೇಕು, ADLR ಇರಬೇಕು. ಯಾಕೆ ನಾವು ಅಧಿಕಾರಿಗಳು ಎಲ್ಲರೂ ಯಾಕೆ ಇರ್ಬೇಕಂತ ಹೇಳ್ತೇವಪ್ಪ ಅಂದ್ರೆ ಅಲ್ಲಿ ಯಾವ ಅಧಿಕಾರಿ ಇಲ್ಲ ಒಬ್ಬರ ಮೇಲೆ ಒಬ್ರು ಹಾಕಿ ಬಿಡ್ತಾರೆ. ಯಾಕಂದ್ರೆ ಎಲ್ಲಾ ಅಧಿಕಾರಿಗಳು ಅಲ್ಲಿ ಸಮಕ್ಷಮ ಇದ್ರಪ್ಪ ಅಂತಂದ್ರೆ ಏನ್ ಸಮಸ್ಯೆ ಇದೆ ಅಂತ ಹೇಳಿ ಅದಕ್ಕೊಂದು ಪರಿಹಾರವನ್ನ ಕಂಡುಹಿಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ದೊಡ್ಡದಂತ ಹೋರಾಟವನ್ನ ಮಾಡಕತ್ತಿದ್ದೇವೆ. ಜೂನ್ 8ನೇ ತಾರೀಕು ಬೆಳಗ್ಗೆ ನಮ್ದು 11 ಗಂಟೆಗೆ ಅಲ್ಲಿ ಒಂದು ಪ್ರತಿಭಟನೆ ಚಲೋ ಆಗುತ್ತೆ. ಆ ಪ್ರತಿಭಟನೆಗೆ ನಮ್ಮ ರಾಜ್ಯದ ಗೌರವಾಧ್ಯಕ್ಷರಾದ ಶಶಿಕಾಂತ್ ಗುರೂಜಿಯವರು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ಚಿನ್ನಪ್ಪಣ್ಣ ಪೂಜಾರಿ ಅವರು ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಅವತ್ತು ಆ ಹೋರಾಟದಲ್ಲಿ ಬರ್ತಾರೆ. ಇದೆಲ್ಲ ನಾವು ಯಾಕೆ ಮಾಡ್ತಾ ಇದೀವಪ್ಪ ಅಂದ್ರೆ ನಮ್ಮ ರೈತರಿಗೆ ಏನಾಗಿದೆ ಅಂದ್ರೆ ಇವತ್ತು ಮಳಿ ಸರಿಯಾಗಿಲ್ಲ. ಇವತ್ತು ಯಾಕಂದ್ರೆ ಎಲ್ಲಾ ಮಸಾರಿ ಹಳ್ಳಿಗಳೇ ಬರೋದು ಈ ನೀರಾವರಿ ಯೋಜನೆಗಳಿಗೆ. ಆ ಬಂದವಪ್ಪ ಅಂತಂದ್ರೆ ಏನಾಗುತ್ತಂದ್ರೆ ಹಳ್ಳಕ್ಕ ನೀರ್ ಹರಿತೈತಿ. ಆ ಹಳ್ಳಕ್ ನೀರ್ ಹರಿದವಪ್ಪ ಅಂತಂದ್ರೆ ನಮ್ಮ ರೈತರ ಹೊಲಕ್ ಬಾವಿಗೆ ಬೋರ್ವಿಗೆ ಎಲ್ಲಾ ನೀರ್ ಆಗ್ತದ. ಅದ್ರ ಜೊತೆಗೆ ಕೂಡಲೇ ಇದನ್ನ ಮುಖ್ಯ ಕಾಲುವೆ ನೀರ್ ಹಾರಿಸಿ 6 ತಿಂಗಳ ಒಳಗಾಗಿ FIC ಟೆಂಡರ್ ಕರೆದ್ಬಿಟ್ರೆ ನಮ್ಮ ರೈತರಿಗೆಲ್ಲ ನೀರಾವರಿ ಆಗ್ತದೆ. ಸುಮಾರು 3200 ಹೆಕ್ಟರ್ ಅಂದ್ರೆ ನಿಯರ್ ಒಂದು 9000 ಎಕರೆ ಭೂಮಿ ನೀರಾವರಿ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಈ ಹೋರಾಟ ಪಕ್ಷಾತೀತ, ಧರ್ಮಾತೀತ, ಜಾತ್ಯತೀತ ಎಲ್ಲಾ ಪಕ್ಷದ ಮುಖಂಡರು ಇದರಲ್ಲಿ ಹೋರಾಟದಲ್ಲಿ ಇರ್ತೀವಿ ನಾವು. ಒಬ್ಬರಂತ ಏನಿಲ್ಲ. ಇಲ್ಲಿ ನಮ್ಮ ರೈತರು ಎಲ್ಲಾ ಪಕ್ಷಕ್ಕೆ ಓಟ್ ಹಾಕಿದವರು ಇರ್ತಾರೆ. ಇದು ಯಾವುದೇ ವ್ಯಕ್ತಿ ವಿರುದ್ಧ ಆಗ್ಲಿ ಯಾವುದೇ ಸರ್ಕಾರದ ವಿರುದ್ಧ ಆಗ್ಲಿ ಅಲ್ಲ. ನಮಗೇನಪ್ಪ ಅಂದ್ರೆ ನಮ್ಮ ರೈತರಿಗೆ ಸಿಗಬೇಕಾದಂತ ಸಾಮಾಜಿಕ ನ್ಯಾಯಕ್ಕಾಗಿ ಇವತ್ತು ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕೆ ಈ ಒಂದು ಹೋರಾಟದಲ್ಲಿ 14 ಹಳ್ಳಿಯ ಎಲ್ಲ ರೈತರು, ಸುಮಾರು ಮನೆಗೊಬ್ಬ ರೈತರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈಗ ನಮ್ಮ ನಾಗರಬೆಟ್ಟ ಏತಿನರು ಆಮೇಲೆ ನಮ್ದು ನಾರಾಯಣಪುರ ಡ್ಯಾಮ್ ಏನ್ ಕಟ್ಟಿದಾರಲ್ಲ, ಆ ಡ್ಯಾಮಿನ ಹಿನ್ನೀರಿನಿಂದ ಸಾಕಷ್ಟು ಭೂಮಿ ಅವ್ರೇನು ಮುಳುಗಡೆ ಅಂತ ಘೋಷಣೆ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಭೂಮಿ ಇವತ್ತು ಮುಳುಗಡೆ ಆಗಿದೆ. ಒಬ್ಬೊಬ್ಬ ರೈತರು 1 ಎಕರೆ, ಅರ್ಧ ಎಕರೆ ಹೆಚ್ಚಿಗೆ ಮುಳುಗಡೆ ಆಗಿಬಿಟ್ಟಿದೆ. ಯಾಕೆಂತಂದ್ರೆ ಆ ಡ್ಯಾಮ್ ಮೇಲೆ ಹೂಳು ತುಂಬುವುದರಿಂದ ನೀರು ಏನಾಗ್ತದೆ, ಛಿದ್ರ ಆಗ್ತಾ ಇದೆ, ಫ್ಲಾಟ್ ಆಗ್ತಾ ಇದೆ. ಹೀಗಾಗಿ ಇವತ್ತು ಅಲ್ಲಿ ರೈತರ ಹೆಚ್ಚಿನ ಭೂಮಿ ಇವತ್ತು ಮುಳುಗಡೆ ಆಗಿದೆ. ಅದು ಒಂದು ವಿಷಯವನ್ನ ನಾವು ಈ ಹೋರಾಟದ ಜೊತೆ ನಾಗರಬೆಟ್ಟ ಏತನೇ ಹೋರಾಟದ ಜೊತೆಗೆ ನಾವು ಸೇರ್ಕೋತೀವಿ. ಈಗಾಗಲೇ ಕೆಲವು ಅಧಿಕಾರಿಗಳು ಹೇಳಿದ್ದಾರೆ, ಇಲ್ಲ ನಾವು ಸರ್ವೆ ಮಾಡಿದೀವಿ ಅಂತ ಹೇಳಿದಾರೆ. ಎಷ್ಟರ ಮಟ್ಟಿಗೆ ಸರ್ವೆ ಮಾಡಿದಾರೆ ಇಲ್ಲ ಗೊತ್ತಿಲ್ಲ. ಒಂದ್ ವೇಳೆ ಸರ್ವೆ ಮಾಡಿದ್ರೆ ಹೋದ್ರೆ ಮತ್ತೊಮ್ಮೆ ಅದನ್ನ ಹೊಳ್ಳಿ ಸರ್ವೆ ಮಾಡ್ಬೇಕು. ಸರ್ವೆ ಮಾಡಿ ಯಾವ್ಯಾವ ರೈತರು ಎಷ್ಟೆಷ್ಟು ಭೂಮಿ ಹೋಗಿದಾರ ಆ ಭೂಮಿಗೆ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡ್ಬೇಕು ಅಂತೇಳಿ ಅದೊಂದು ವಿಷಯವನ್ನ ನಾವು ಇಟ್ಕೊಂಡಿದ್ದೇವೆ. ಎಲ್ಲಾ ಫುಲ್ ಇವತ್ತು ಎಲ್ಲಿಂದಪ್ಪ ಅಂತಂದ್ರೆ ನಿಮಗೆ ಈ ಐನಗುಡಿ ಆಗಿರ್ಬೋದು, ಕಾರ್ಕೂರು, ಆಮೇಲೆ ಕಾರ್ಕೂರು, ಬಂಗಾರಗುಂಡ ಏರಿಯಾ ಇದೆ, ಹೊಳೆದಂಡಿ ಏನಿದೆ ಈ ಕಡೆ ಎಲ್ಲ ಅಮೂರುಗಳು, ಆಮೇಲೆ ತಂಗಡಿಗಿ, ಈ ಕಡೆ ಕಮೋದಿನಿ, ಕುಚ್ಚನೂರು, ಗಂಗೂರು, ನಾಗು, ಈ ಕಡೆ ಎಲ್ಲ ಯಾವ್ದಪ್ಪ ಅಂದ್ರೆ ಹಂಡ್ರಗಲ್ಲ, ಏನ್ ಹೊಳೆದಂಡಿ ಏನಿದೆಯಲ್ಲ ಎಲ್ಲಾ ರೈತರ ಭೂಮಿಗಳು ಹೆಚ್ಚಿಗೆ ಭೂಮಿ ಮುಳುಗಡೆ ಆಗ್ಬಿಟ್ಟಿದೆ. ಹೀಗಾಗಿ ಅದನ್ನ ಮರು ಸರ್ವೆ ಮಾಡ್ಬೇಕು. ಸರ್ವೆ ಮಾಡಿ ಎಷ್ಟು ಭೂಮಿ ರೈತರು ಕಳ್ಕೊಂಡಿದಾರ ಅವ್ರಿಗೆ ಪರಿಹಾರ ಕೊಡುವಂತ ಕೆಲಸ ಆಗ್ಬೇಕು. ಅದರ ಜೊತೆಗೆ ನಮ್ದು 2012-13ರಲ್ಲಿ ಈ ಕಡೆ ನಮ್ಮ ಚಿಮ್ಮಲಿಗಿ ಈಸ್ಟ್ ಮತ್ತು ಚಿಮ್ಮಲಿಗಿ ವೆಸ್ಟ್ ಕಾಲುವೆಗೆ ಸಾಕಷ್ಟು ಜನ ರೈತರು ಭೂಮಿ ಕಳ್ಕೊಂಡಿದ್ದಾರೆ. ಈಗ ಕಾಲುವೆಗಳನ್ನ ಮಾಡಿದ್ದಾರೆ. ಕಾಲುವೆಗಳು ಮಾಡಿದ್ರು ಕೂಡ ಕೆಲವೊಂದಿಷ್ಟು ಅವಾರ್ಡ್ ಮಾಡಿದರೆ, ಇನ್ನು ಕೆಲವು ಅವಾರ್ಡ್ ಆಗಿಲ್ಲ. ಮತ್ತೆ ಅವಾರ್ಡ್ ಆದ್ರೂ ಕೂಡ ಅವ್ರಿಗೆ ದೊಡ್ಡ ಕೊಡುವಂತ ಕೆಲಸ ಇಲ್ಲ. ಯಾರು 1 ಲಕ್ಷ 2 ಲಕ್ಷ ಕೊಟ್ಟಿದ್ದಾರೆ, ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಹೀಗಾಗಿ ಇವತ್ತು ಒಟ್ಟಾರೆಯಾಗಿ ನಮ್ಗೆ ಏನ್ ಅನಿಸ್ತಾ ಇದೆಪ್ಪ ಅಂತಂದ್ರೆ ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, ಎಲ್ಲ ಸರ್ಕಾರಗಳು ಉತ್ತರ ಕರ್ನಾಟಕದ ರೈತರಿಗೆ ಮೋಸ ಮಾಡಿದಾರೆ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳಕ್ ಬಯಸ್ತಾ ಇದ್ದೇವೆ. ಯಾಕಂದ್ರೆ ಇದು ಯಾರೋ ಮಾಡಿಲ್ಲ ಕೆಲಸಗಳು. ಯಾಕಂದ್ರೆ ಎಲ್ಲಾ ಪಕ್ಷರು ಏನ್ ಮಾಡ್ತಾರಪ್ಪ ಅಂದ್ರೆ ಯಾವತ್ತು ಅಧಿಕಾರದಲ್ಲಿ ಇರಲ್ಲ, ವಿರೋಧ ಪಕ್ಷ ಇದ್ದಾಗ ಹೋರಾಟ ಮಾಡ್ತಾರೆ, ಮತ್ತೆ ಅಧಿಕಾರಕ್ಕೆ ಬಂದಾಗ ಸುಮ್ಮನೆ ಬಿಡ್ತಾರೆ. ಹೀಗಾಗಿ ಇವತ್ತು ನಮ್ಮ ರೈತರಿಗೆ ಸಾಕಷ್ಟು ಅನ್ಯಾಯ ಆಗಿದೆ. ಇವತ್ತು ನಮ್ಮ ಉತ್ತರ ಕನ್ನಡ ನೀರಾವರಿ ಯೋಜನೆಗಳು ಇಷ್ಟೆಲ್ಲ ನೆಲುವಿಗೆ ಬೀಳುವ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಪಕ್ಷದ ನಾಯಕರ ಇಚ್ಛಾಶಕ್ತಿ ಕೊರತೆ ಇದೆ. ಇವರು ಎಲ್ಲಾ ನಾಯಕರು ಸೇರಿ ಎಷ್ಟು ಜನ ಇವತ್ತು MLA ಸುಮಾರು 96 ಜನ ಬರ್ಬೋದು ನಮ್ಮ MLA ಉತ್ತರ ಕನ್ನಡ. ಇವರೆಲ್ಲರೂ ಸೇರಿ ಒಗ್ಗಟ್ಟಾಗಿ ವಿಧಾನಸೌಧದ ಒಳಗಡೆ ಹೋರಾಟ ಮಾಡಿದ್ದೆ ಕರೆಯಾದ್ರೆ ಎಂದೋ ನಮ್ಮ ರೈತರಿಗೆ ಸಾಮಾಜಿಕ ನ್ಯಾಯ ಸಿಗ್ತಿತ್ತು. ಇವ್ರು ಯಾರು ಮಾಡದೇ ಇದ್ದದಕ್ಕೆ ಇವತ್ತು ನಮಗೆ ಈ ಪರಿಸ್ಥಿತಿ ರೈತರಿಗೆ ಬಂದಿದೆ ಅನ್ನುವಂತ ಮಾತನ್ನ ಹೇಳ್ತಾ ಈಗಾಗಲೇ
ನಮ್ಮ ಎಲ್ಲಾ ಕಾಲುವೆಗಳು ನೋಡಿ ಏನಾಗಿದೆ, ಪಶ್ಚಿಮ ಈಸ್ಟ್ ಪಶ್ಚಿಮ ವೆಸ್ಟ್ ಕಾಲುವೆ ಒಳಗ ಆಲ್ರೆಡಿ ಏನಾಯ್ತು, ಹೂಳು ತುಂಬಿಕೊಂಡು ಕಂಡು ಬೆಳೆದ್ಬಿಟ್ಟಾವ. ಅದು ಯಾವುದು ಸೀಲ್ ತೆಗಿಯಂಗಿಲ್ಲ, ಏನೂ ಇಲ್ಲ. ಈಗ ಏನಾಗ್ಬಿಡದಪ್ಪ ಅಂತಂದ್ರೆ ಕೂಸುಟ್ಟಿಗಿಂತ ಮೊದಲು ಕುಂಚಿ ಹೊಲ್ದಿಟ್ಟಂಗ ಆಗ್ಬಿಟ್ಟೈತೆ ನಮ್ದು ಹಣೆ ಬರ, ಹಂಗಾಗ್ಬಿಟ್ಟಿದೆ. ಅದಕ್ಕೆ ಯಾವ್ಯಾವ ರೈತರು ಭೂಮಿ ಕಳ್ಕೊಂಡಿದ್ದಾರೆ ಈಸ್ಟ್ ವೆಸ್ಟ್, ಆ ಎಲ್ಲಾ ರೈತರಿಗೆ ಕೂಡಲೇ ಪರಿಹಾರ ಹಣ ಕೊಡಬೇಕು ಅಂತೇಳಿ ಅದೊಂದು ಇವತ್ತು ನಮ್ಮ ನಾಗರಕೋಟೆ ಏತ ನೀರಾವರಿ ಜೊತೆಗೆ ಇದು ಒಂದು ವಿಷಯ. ಮತ್ತು ನಮ್ಮ ನಾರಾಯಣಪುರ ಹಿಂದಿನಿಂದ ಏನು ಭೂಮಿ ಕಳ್ಕೊಂಡಿದಾರಲ್ಲ ಅದನ್ನ ಹೊಳ್ಳೆ ಮರು ಸರ್ವೆ ಮಾಡಿ ಅವರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಈ 3 ವಿಷಯಗಳನ್ನು ಇಟ್ಕೊಂಡು ಇವತ್ತು ನಾವು ಆಲಿಮಟ್ಟಿಯಲ್ಲಿ ಜೂನ್ 8ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಒಂದು ಬೃಹತ್ತಾದಂತ ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೇವೆ ಅಂತ ಮಾತನ್ನು ಹೇಳ್ತಾ ಇನ್ನು ಮುಂದೆ ನಮ್ಮ ಜಿಲ್ಲಾಧ್ಯಕ್ಷ ಪ್ರಮುಖ ಬೇಡಿಕೆಗಳು ಈ ನಾಗರಕೋಟೆ ಏತ ನೀರಾವರಿಯ ಸಂಪೂರ್ಣವಾಗಿ ಬಾಧಿತ ರೈತರಿಗೆ ಅವಾರ್ಡ್ ಪ್ರತಿಯನ್ನು ನೀಡಬೇಕು. ಸುಮಾರು 346 ಎಕರೆಯಲ್ಲಿ ಸುಮಾರು 111 ಜನಕ್ಕೆ ಈಗಾಗಲೇ ಅವಾರ್ಡ್ ಮಾಡಿದ್ದಾರೆ. ಇನ್ನು ಉಳಿದವರಿಗೆ ಅವಾರ್ಡ್ ಕಾಪಿ ಕೊಡಬೇಕು. ಪ್ರಮುಖವಾಗಿ ಮೊದಲನೇದಾಗಿ ಬಾಧಿತ ರೈತರಿಗೆ ಅವಾರ್ಡ್ ಪ್ರತಿಯನ್ನು ಕೊಡಬೇಕು ಮತ್ತು ಎಲ್ಲರಿಗೆ ಪರಿಹಾರ ನೀಡಬೇಕು. ಎರಡನೇದು, ಬಹುತೇಕ ರೈತರು ಭೂಮಿ ಕಳೆದುಕೊಂಡು ಕೂಡ ಅವ್ರಿಗೆ ಪರಿಹಾರ ಬಂದಿಲ್ಲ, ಆದಷ್ಟು ಬೇಗ ಅದು ಪರಿಹಾರ ಕೊಡಬೇಕು. ಇನ್ನು ಕೆಲವೊಂದು ರೈತರಿಗೆ ಹೆಂಗಾಗಪ್ಪ ಅಂತಂದ್ರೆ ಆ ಲಿಸ್ಟ್ ಒಳಗ ರೈತರ ಹೆಸರೇ ಇಲ್ಲ, ಆದ್ರೂ ಕೂಡ ಅವ್ರು ಹೊಲದಾಗ 1 ಎಕರೆ 2 ಎಕರೆ ಆ ಕಾಲುವೆ ಹಡಿಕಿಸಿಂದ ಲಾಸ್ ಮಾಡಿದ್ದಾರೆ. ಅವ್ರನ್ನೂ ಕೂಡ ಆ ಪರಿಹಾರದಲ್ಲಿ ಲಿಸ್ಟ್ ಅಲ್ಲಿ ಸೇರಿಸಿ ಅವರಿಗೆ ಅವಾರ್ಡ್ ಕಾಪಿ ಕೊಟ್ಟು ಪರಿಹಾರ ಕೊಡಬೇಕು. ಇನ್ನ ಯೋಜನೆಯನ್ನ ಪೂರ್ತಿಯಾಗಿ ಜುಲೈ 1ನೇ ವಾರ ಕಂಪ್ಲೀಟ್ ಮಾಡಿ ನಮ್ಗೆ ಜುಲೈ 8 ಒಳಗೆ ನೀರು ಹರಿಸಬೇಕು ಅನ್ನೋದು ಪ್ರಮುಖವಾದಂತ ಬೇಡಿಕೆ. ಇನ್ನ ಪ್ರಮುಖವಾಗಿ ಈ ಕಾಲುವೆ ಯೋಜನೆ ಅಡಿಯಲ್ಲಿ ಮನೆ ಮತ್ತು ಮರಗಳನ್ನು ಕಳೆದುಕೊಂಡಾರ ಅಂದ್ರೆ ಮಾಲ್ಕಿ ಜಮೀನುಗಳನ್ನ ಮಾಡಿ ಅವರಿಗೂ ಕೂಡ ಪರಿಹಾರ ಘೋಷಣೆ ಮಾಡಬೇಕು ಅನ್ನೋದು ಪ್ರಮುಖ ಬೇಡಿಕೆ. ಇಷ್ಟೆಲ್ಲಾ ಬೇಡಿಕೆಗಳನ್ನ ನಾಳೆ ಬರ್ತಕ್ಕಂಥ ಜೂನ್ 8ನೇ ತಾರೀಕಿನಂದು ಈ ಭಾಗದ ಎಲ್ಲ 14 ಗಡಿ ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆ 13 ತಾಲೂಕು ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಿಂದ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಗೌರವಾಧ್ಯಕ್ಷರಾದಂತಹ ಶಶಿಕಾಂತ್ ಗುರೂಜಿ ಮತ್ತು ಚುನಪ್ಪ ಪೂಜಾರಿ ಅವರು ಈಗಾಗಲೇ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಈ ಹೋರಾಟಕ್ಕೆ ಸಾವಿರ ಸಂಖ್ಯೆಯಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಆಗಮಿಸ್ತಾ ಇದ್ದಾರೆ. ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ರೈತರು ಈ ಯೋಜನೆಗೆ ಸಂಬಂಧಪಟ್ಟಂತ ರೈತರು ಕೂಡ ಆಗಮಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿ ಈ ಭಾಗದಲ್ಲಿ ಸಮಗ್ರ ನೀರಾವರಿ ಆಗ್ಬೇಕಂತ ಹೇಳಿ ಪ್ರಮುಖವಾಗಿ ನಾನು ಕೇಳ್ಕೊತೇನೆ. ಒಟ್ಟು ನಾಗರಕೋಟೆ ಏತ ನೀರಾವರಿ ಯೋಜನೆಗೆ ಒಟ್ಟು 346 ಎಕರೆ ಭೂಮಿ ಹೋಗಿದೆ. ಕಾಲುವೆ ಬಂತು, ಹೆಡ್ ವರ್ಕ್ ಬಂತು. ಅದರಲ್ಲಿ ಒಟ್ಟು 14 ಹಳ್ಳಿಯ ಭೂಮಿ ಇತ್ತು. ಒಟ್ಟು 346 ಎಕರೆ. ಇದರೊಳಗಡೆ ಅವರು ಅವಾರ್ಡ್ ಮಾಡಿದ್ದು 111 ಎಕರೆ ಮಾಡಿದ್ದಾರೆ. 111 ಎಕರೆ ಅಷ್ಟೇ ಅವಾರ್ಡ್ ಮಾಡಿದ್ದಾರೆ. ಉಳಿದದ್ದು ಏನಪ್ಪಾ ಅಂತಂದ್ರೆ ಇನ್ನು 232 ಎಕರೆ ಅವಾರ್ಡ್ ಮಾಡಿಲ್ಲ, ಹಂಗೆ ಇಟ್ಕೊಂಡು ಕೂತಿದ್ದಾರೆ. ಹೀಗಾಗಿ ಇಲ್ಲಿವರೆಗೆ ನಮಗೆ ಕೊಟ್ಟಿದ್ದು ರೈತರಿಗೆ ಕೊಟ್ಟದ್ದು ಅಮೌಂಟ್ ಎಷ್ಟಪ್ಪ ಅಂತಂದ್ರೆ ಕೇವಲ 4,68,00,000 ಕೊಟ್ಟಿದ್ದಾರೆ, ಹೆಚ್ಚು ಕಮ್ಮಿ 21 ಲಕ್ಷ ಕೊಟ್ಟಿದ್ದಾರೆ. ಯಾವುದು ನಾಗರಕೋಟೆ ಏತ ನೀರಾವರಿ ಯೋಜನೆಗೆ. ಇನ್ನೂ ಏನಪ್ಪಾ ಅಂತಂದ್ರೆ 46 ಕೋಟಿ ರೂಪಾಯಿ ಕೊಡ್ಬೇಕು, ಕೊಟ್ಟಿಲ್ಲ. ಇದ್ರದ್ದು ಅದು ಯಾಕಂದ್ರೆ ಆಫೀಸಿಗೆ ಕೊಟ್ಟದ್ದು ದಾಖಲಾತಿ ಇದು, ಅದನ್ನ ತಮಗೆಲ್ಲ ಮಾಧ್ಯಮದಲ್ಲಿ ನಾವು ಕೊಡ್ತೀವಿ. ಅದಕ್ಕೆ ಕೂಡಲೇ ಉಳಿದನ್ನ ಅವಾರ್ಡ್ ಮಾಡ್ಬೇಕು. ನೀವೇನ್ ಜನರಲ್ ಅವಾರ್ಡ್ ಮಾಡ್ತಾರೋ ಇವ್ರು ಹೇಳ್ತಾರೆ ಇಲ್ಲ ನಾವು ದುಡ್ಡು ಇಲ್ಲ ಅಂತ ಅವಾರ್ಡ್ ಹೆಸರು ಹೇಳ್ತಾರೆ. ಅದು ನಮ್ಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಈಗ ನಾವ್ ಕೇಳ್ತೀವಿ ಇಲ್ಲ ಸರ್ಕಾರದಿಂದ ದುಡ್ಡು ನಮ್ ಜಮಾ ಆದ್ಮೇಲೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕ್ರಿ ಹಂಗೆ ಹೇಳ್ತಾರೆ. ಅದಕ್ಕೆ ಅದು ಸಂಬಂಧ ಇಲ್ಲ. ಅದಕ್ಕೆ ಇವತ್ತು ಅಧಿಕಾರಿಗಳು ರೈತನ ಹಾದಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾವೇನ್ ಹೇಳ್ತಾ ಇದೀವಪ್ಪ ಅಂತಂದ್ರೆ ನೀವು ಯಾವ ರೈತರು ಒಪ್ಕೋತಾ ಇದಾರಲ್ಲ ಅವ್ರಿಗೆ ನೀವು ಕನ್ಸಲ್ಟ್ ಅವಾರ್ಡ್ ಮಾಡ್ರಿ. ಈಗೇನೆ ಇವತ್ತೇನ್ ಸರ್ಕಾರ ಏನಪ್ಪ ಅಂತ ಡ್ರೈ ಲ್ಯಾಂಡಿಗೆ 25 ಲಕ್ಷ, ನೀರಾವರಿಗೆ 30 ಲಕ್ಷ ಮಾಡಿದ್ದಾರೆ. ಅದಕ್ಕೆ ನಾವ್ ಹೇಳ್ತೀವಿ ಯಾವ ರೈತರು ಕನ್ಸಲ್ಟ್ ಅವಾರ್ಡ್ ಒಪ್ಕೋತಾರಲ್ಲ ಅವ್ರಿಗೆಲ್ಲ ಕನ್ಸಲ್ಟ್ ಅವಾರ್ಡ್ ಮಾಡ್ಕೊಡಿ. ಯಾರು ಕನ್ಸಲ್ಟ್ ಅವಾರ್ಡ್ ರೈತರು ಒಪ್ಕೊಳ್ಳಲ್ಲ ಅವ್ರು ಜನರಲ್ ಅವಾರ್ಡ್ ಮಾಡ್ಕೊಡೋರು. ಒಂದು ಕೋಡಿಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಅವ್ರು ತಗೊಳ್ಳಲ್ಲ. ಅದಕ್ಕೆ ಇದು ಏನ್ ಸಮಸ್ಯೆ ಐತಿ ಕ್ವಿಕ್ ಆಗಿ 1 ವಾರದಲ್ಲೇ ಬಗೆಹರಿಸಬೇಕು. ಮತ್ತೆ ಏನ್ 4-5 ಜನರದ್ದು ಏನ್ ತಕರಾರಿದೆ ಅಲ್ಲಿ ಈಗೇನು ಅಲ್ಲಿ ಕಾಲುವೆ ನಿಂತಿದೆಯಲ್ಲ ಆ 4-5 ಜನ ರೈತರಿಗೆ ಕೂಡಲೇ ಇವತ್ತು ಅಲ್ಲೇ ಹೋರಾಟದಲ್ಲಿ ಅವಾರ್ಡ್ ಕೊಡುವಂತ ಕೆಲಸ ಆಗ್ಬೇಕು. ಅಲ್ಲಿ ಅವಾರ್ಡ್ ಕೊಡಬೇಕು, ಇಲ್ಲಿ ಕೆಲಸ ಚಾಲೂ ಮಾಡ್ಬೇಕು. ನಮಗೆ ಒಟ್ಟು ಆಗಸ್ಟ್ 1ನೇ ತಾರೀಕಿನ ಕೆಲಸ ಮುಗಿಬೇಕು. ಆಗಸ್ಟ್ 1ನೇ ತಾರೀಕಿಗೆ ಅದು ನಾಗರಕೋಟೆ ಏತನೇ ನೀರು ಹಾರ್ಬೇಕು. ನಮಗೆ ಆ ನೀರು ಹಾರ್ತಪ್ಪ ಅಂತಂದ್ರೆ ಏನಾಗ್ತದೆ, ಈ ವರ್ಷ ಮಳೆಗಾಲ ಕಮ್ಮಿ ಇದೆ. ನಮ್ಮೆಲ್ಲಾ ರೈತರು ಬಂದು ಅದೇ ನೀರನ್ನು ತಗೊಂಡು ಸುಮ್ಮನೆ ಜೋಳ ಪಾಳ ಏನ್ ಇಟ್ಟು ಬೆಳಿತಾರೆ. ಅದ್ರ ಜೊತೆಗೆ ಎಲ್ಲಾ ಬಾವಿಗಳಿಗೆ ಅವಕ್ಕೆ ನೀರಾಗ್ತದೆ. ಈ ವರ್ಷ ಮಳೆಗಾಲನೂ ಕಮ್ಮಿ ಇದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಏನ್ ತಪ್ಪು ಮಾಡಿದಾರೆ ಅಂದ್ರೆ ಇವರು ಯಾರು ಕೂಡ GMC ಮಾಡುವ ಹೊತ್ನಾಗ ರೈತರು ಹೊಲಕ್ಕೆ ಹೋಗಿಲ್ಲ, ರೈತರ ಸಂಪರ್ಕ ಮಾಡಿಲ್ಲ. ಇವ್ರು ಎಲ್ಲೋ ಕುತ್ಕೊಂಡು ಆಫೀಸ್ನಾಗ ಕುತ್ಕೊಂಡು ಇವ್ರು ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಕೆಲವರು ಜನ ಅಲ್ಲಿ ಕಾಲುವೆಗೆ ಒಬ್ಬೊಬ್ರು 20 ಲಕ್ಷ 30 ಲಕ್ಷ ಮನಿ ಕಟ್ಟಿದ್ದು ಮನಿನೂ ಹೋಗ್ಯಾವ. ಅವರೆಲ್ಲ ಅವ್ರಿಗೆ ಏನ್ ಮಾಡಿದಾರಪ್ಪ ಅಂದ್ರೆ 1 ಲಕ್ಷ 1.5 ಲಕ್ಷ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅವನ್ನೆಲ್ಲ ಯಾವ್ಯಾವ ತಪ್ಪಾಗಿದಾವಲ್ಲ ಅವನ್ನೆಲ್ಲ ರೀಸರ್ವೆ ಮಾಡ್ಬೇಕು. ವಾಪಸ್ ರೀಸರ್ವೆ ಮಾಡಿ ವಾಪಸ್ GMC ಮಾಡಿಕೊಡುವಂತ
ಕೆಲಸ ಆಗ್ಬೇಕು ಅನ್ನೋಂಥ ಒಂದು ಮಾತನ್ನ ಹೇಳಕ್ ಬಯಸ್ತೀನಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.